ಡ್ಯಾಡಿ, ನಂಗಂತೂ ಆ್ಯಕ್ಚುಲಿ ಆ ಮನೆಗೆ ಹೋಗೋದಕ್ಕೆ ಇಷ್ಟನೇ ಇಲ್ಲ. ಇವಾಗ ನಿಮ್ಮ ಮಾತು ಕೇಳಿ ಹೋಗ್ತಾ ಇದ್ದೀನಿ ಅಷ್ಟೇ ನಾನು. ನೋಡಮ್ಮ ಕವಿತಾ, ನಮಗೂ ನಿನ್ನ ಜೀವನ ಸರಿ ಮಾಡಬೇಕು ಅಂತಂದು ಚಿಂತೆ ಇರೋದು. ನೀನೇನು ತಲೆ ಕೆಡಿಸ್ಕೋಬೇಡ. ಗೌರ್ಮೆಂಟ್ ಜಾಬ್ ಹೋದ್ರೆ ಏನಾಯಿತು, ಒಂದು ಒಳ್ಳೆ ಬಿಸ್ನೆಸ್ಸನ್ನು ನಿನ್ನ ಹೆಸರು ಮೇಲೆ ನಿನಗೂ ನಿನ್ನ ಗಂಡಗೆ ಇಬ್ಬರಿಗೂ ಹಾಕ್ಕೊಡ್ತೀವಂತ. ಆ 40 ಲಕ್ಷ ಕೊಟ್ರೆ ಎಂಥ ಬಿಸ್ನೆಸ್ ಬೇಕು ಅಂಥ ಬಿಸ್ನೆಸ್ ಹಾಕ್ಕೊಡ್ಬೋದು. ನನಗೊಂದು 4 ದಿನ ಟೈಮ್ ಕೊಡು, ನಾನು ಸ್ವಲ್ಪ ವಿಚಾರಿಸಿ ನೋಡಿ ಕೇಳಿ ಮಾಡಿ ನಿಮ್ಗೊಂದು ಒಳ್ಳೆ ಬಿಸ್ನೆಸ್ ಹಾಕ್ಕೊಡ್ತೀನಂತ. ಹೂನಮ್ಮ, ನೀನೇನು ಚಿಂತೆ ಮಾಡಬೇಡ. ನಿಮ್ಮಪ್ಪ ನಾನು ಇರೋವರೆಗೂ ನಿನಗೇನು ತೊಂದರೆ ಆಗ್ಲಾರ್ದಂಗೆ ನಾವು ನೋಡ್ಕೋತೀವಿ. ಈಗ ನೀನೇನಾದರೂ ಗಂಡನ ಮನೆಗೆ ಹೋದಿ ಅಂತ ತಿಳ್ಕೊ, ಗಂಡಗ ನೌಕರಿ ಇಲ್ಲ ಅಂದ್ರೂ ಗಂಡನ ಜೊತೆನ ಅದಾಳ ನೋಡು ಕವಿತಾ ಅಂತಾರ. ಈಗ ನೀ ಸದ್ಯಕ್ಕೆ ಒಂದು ವಾರ ಅಷ್ಟೇ ಇರು, ಆಮೇಲೆ ನಾನು ನಿಮ್ಮ ಮನೆಗೆ ಬಂದು ಮಾತಾಡ್ತೀನಂತ. ನಿನ್ನ ಹೆಸರು ಮೇಲೆನ ಒಂದು ದೊಡ್ಡ ಬಿಸ್ನೆಸ್ ತೆಗಿತೀನಂತ. ಅದು ಯಾವುದು ಏನು ಅಂತ ನಾನು ಯೋಚನೆ ಮಾಡ್ತೀನಿ. ನೀನು ನಿನ್ನ ಗಂಡ ಇಬ್ಬರು ಜವಾಬ್ದಾರಿ ತೊಗೊಂಡು ಬಿಸ್ನೆಸ್ಸನ್ನು ನಡ್ಸ್ಕೊಂತ ಹೋಗ್ರಿ. ಅವಾಗೇನು ನೀವು ಆರಾಮಾಗಿರ್ಬೋದು, ಯಾರ ಹಂಗನಾಗೂ ಇಲ್ಲದಂಗಾಗುತ್ತೆ. ಹೌದಿಲ್ಲ? ಹ್ಞೂ ಡ್ಯಾಡಿ, ನೀನು ಹೇಳೋದು ಸರಿಯಾಗಿಯೇ ಇದೆ. ಲಲಿತಾ ಮತ್ತು ಸವಿತಾ ಇಬ್ಬರು ಇದ್ದಾರಲ್ಲ, ಚುಚುಬಿ ದುಡಿಯೋ 100-200 ರೂಪಾಯಿಗೆ ನನ್ನ ಮುಂದೆನೇ ಬಿಲ್ಡಪ್ ಕೊಡ್ತಾರೆ. ನಾವು ದುಡಿತೀವಿ, ನಮ್ಮ ಕಾಲ ಮೇಲೆ ನಾವು ನಿಂತೀವಿ ಅಂತ ಇಷ್ಟು ಡಬ್ ಲೆಕ್ಚರ್ ಕೊಡ್ತಾರೆ. ಅಂಥವ್ರ ಮುಂದೆ ನಾನು ಬಿಸ್ನೆಸ್ ಮಾಡಿ ಅವ್ರಿಗಿಂತ ಜಾಸ್ತಿ ದುಡಿದು ಅವ್ರಿಗಿಂತ ಜಾಸ್ತಿ ಬೆಳೆದು ತೋರಿಸ್ತೀನಿ. ವೆರಿ ಗುಡ್. ಇದು ನನ್ನ ಮಗಳಂದ್ರೆ ನೀನೇನು ವರಿ ಮಾಡ್ಕೋಬೇಡ. ನಿನ್ನ ಜೀವನ ಸರಿ ಮಾಡ್ತೀನಿ ನಾನು, ಸರಿನಾ? ಆ ಗೌರ್ಮೆಂಟ್ ಜಾಬ್ ಇಲ್ಲ ಅಂದ್ರೆ ಏನಾಗುತ್ತೆ, ಜುಜುಬಿ ಲಕ್ಷ ಬರ್ತಿತ್ತು, 1 ಲಕ್ಷ ಬರ್ತಿತ್ತು, ಏನು 1.5 ಲಕ್ಷ ಬರ್ತಿತ್ತು ನಿನ್ನ ಗಂಡನ ಸ್ಯಾಲ್ರಿ. ಅದೇ ನೀನೇನಾದ್ರು ಬಿಸ್ನೆಸ್ ಮಾಡೋಕುಂತೆ ಅಂದ್ರೆ ಒಂದು ವಾರದಲ್ಲಿನ ನೀನು ಲಕ್ಷಾಂತರ ರೂಪಾಯಿ ದುಡಿಬೋದು, ಗೊತ್ತಾ? ನೀನು ತಲೆ ಓಡಿಸಿ ನೀ ಚಂದನತಂಗೆ ಬಿಸ್ನೆಸ್ ನೋಡ್ಕೊಂಡು ಹೋದಿ ಅಂದ್ರೆ ನಿನ್ನ ಗಂಡನೂ ಶಾಣೆ ಅದನಮ್ಮ. ಅಷ್ಟು ಶಾಣೆ ಇಲ್ಲಾರ್ದ ಅಂತ ಗೌರ್ಮೆಂಟ್ ನೌಕರಿ ತಗೋತಾನ ನಾನು. ನೀವಿಬ್ಬರು ಚಂದನತಂಗೆ ತಲೆ ಓಡಿಸಿ ಬಿಸ್ನೆಸ್ಸನ್ನು ಚಂದನತಂಗೆ ನೋಡ್ಕೊಂಡು ಹೊಂಟ್ರಿ ಅಂದ್ರೆ ನಿಮ್ಮ ಕಾಲ ಮೇಲೆ ನೀವೇ ನಿಂತ್ಕೋತೀರಿ. 1 ವರ್ಷದಲ್ಲಿ ಈ ಎಂಥ ಅವ್ರ ಕೋಟಿದ ಮನಿ ನೀವೇ ಕಟ್ತೀರಿ, ಬೇಕಾದ್ರೆ ನೋಡ್ತೀರಿ. ಹೌದು ಡ್ಯಾಡಿ, ಅವ್ರು ಹೆಂಗೆ ನನಗೆ ಅಂದಾರಲ್ಲ, ನನ್ನ ಕೈನಲ್ಲಿ ಏನೂ ಆಗಲ್ಲ ಅಂತಂದು, ಅಂತರ ಮುಂದೆ ನಾನು ಅವ್ರ ಕಣ್ಣು ಮುಂದೆ ದುಡ್ಡು ಮಾಡಿಕೊಂಡು ದೊಡ್ಡ ಮನೆ ಕಟ್ಸ್ಕೊಂಡು ನನ್ನ ಮನೆ ಓಪನಿಂಗಿಗೆ ಅವ್ರನ್ನ ಕೆಲಸದವ್ರನ್ನಾಗಿ ಕರೆಸ್ತೀನಿ, ನೋಡ್ತೀರಿ. ಇದು ನನ್ನ ಮಗಳಂದ್ರೆ ನೋಡ್ ಕವಿತಾ, ಈ ಹಠ ಛಲ ಹಿಂಗೆ ಇರಲಿ, ಅವಾಗ ನೀನು ಜೀವನದಾಗ ಮುಂದೆ ಬರೋದು. ನೀನೇನು ಮರಿ ಮಾಡ್ಕೋಬೇಡ. ನಿನ್ನ ಹಿಂದೆ ನಿನ್ನ ಸಪೋರ್ಟ್ಗೆ ನಾನು ನಿಮ್ಮ ಮಮ್ಮಿ ಇದ್ದೀವಿ. ನೀನು ತಲೆ ಕೆಡಿಸ್ಕೋಬೇಡ ಮಗಳ. ನೀನು ಯೋಚನೆ ಮಾಡು, ನೋಡು ನಿನಗೆ ಯಾವ ಬಿಸ್ನೆಸ್ ಚಲೋ ಅನ್ಸುತ್ತೆ ಅದನ್ನು ನೀನು ಹೇಳು. ನಾನು ಹುಡುಕ್ತೀನಂತ. ನಾನು ನನ್ನ ಫ್ರೆಂಡ್ಸಿಗೆಲ್ಲ ಒಂದು 4 ಜನ ಕೇಳ್ತೀನಿ, ಯಾವ ಬಿಸ್ನೆಸ್ ಹಾಕಿದ್ರೆ ಚಲೋ ಆಗುತ್ತೆ ಏನು ಅಂತಂದು. ನೋಡೋಣ, ಇಬ್ಬರು ಕೂತ್ಕೊಂಡು ಡಿಸ್ಕಷನ್ ಮಾಡಿ ಒಂದು ಬಿಸ್ನೆಸ್ ಮಾಡಿದ್ರಾಯ್ತು. ಹೌದಿಲ್ಲ? ಸರಿ ಆಯಿತು ಡ್ಯಾಡಿ. ಹಾಗಾದರೆ ನಾವಿನ್ನು ಹೋಗಿ ಬರ್ತೀವಿ. ಅವ್ರು ಏನೋ ಫೋನ್ ಬಂತಂತ ಹೋದರು. ಅವ್ರು ಬಂದ ತಕ್ಷಣ ನಾವಿನ್ನು ಹೋಗಿ ಬರ್ತೀವಿ ಡ್ಯಾಡಿ. ಮತ್ತೆ ಸರಿ ಹಂಗಾರೆ. ಸರಿ ಕವಿತಾ, ನೀ ಬರೀ ಚಿಂತೆ ಮಾಡ್ಕೊತ ಕುತ್ಕೊಳಕ್ಕೆ ಹೋಗಬೇಡ. ಟೈಮಿಗೆ ಆರಾಮಾಗಿ ಊಟ ಮಾಡು. ನಿನ್ನ ಆರೋಗ್ಯದ ಕಡೆ ನಿನಗೆ ಲಕ್ಷ್ಯ ಇರಲಿ, ಸರಿನಾ? ಯಾರ್ಯಾರ್ದ ಬಗ್ಗೆ ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ನಿನ್ನ ಜೀವನದ ಬಗ್ಗೆ ಅಷ್ಟೇ ನೀ ತಲೆ ಕೆಡ್ಸ್ಕೊ. ಸರಿ ಮಮ್ಮಿ. ಮಗಳೇ, ಇವಾಗ ನಿನ್ನ ಅಕೌಂಟಿಗೆ ನಾನು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿದ್ದೀನಿ. ಸದ್ಯಕ್ಕೆ ನಿನಗೆ ಅಷ್ಟು ಇರಲಿ. ನಿನಗೆ ಮತ್ತೆ ಏನಾದರೂ ಅಮೌಂಟ್ ಬೇಕಂದ್ರೆ ನನಗೆ ಕಾಲ್ ಮಾಡು, ನಾನು ನಿನಗೆ ಹಾಕ್ತೀನಂತ. ನೀನು ಟೆನ್ಷನ್ ಮಾಡ್ಕೊಂಡು ಕುತ್ಕೊಳಕ್ಕೆ ಹೋಗಬೇಡ ಅಮೌಂಟಿನ ಬಗ್ಗೆ, ಸರಿನಾ? ಸರಿ ಡ್ಯಾಡಿ, ಆಯಿತು. ಕವಿತಾ, ಹೋಗೋಣ? ಹಾಂ ಸರಿ ರೀ, ಹೋಗೋಣ. ಅತ್ತೆ ಮಾವ, ನಾವಿನ್ನು ಹೋಗಿ ಬರ್ತೀವಿ. ಸರಿ ಆಯಿತು, ಹೋಗಿ ಬರ್ರಿ. ನನ್ನ ಮಗಳ ಕಡೆ ಲಕ್ಷ್ಯ ಇರಲಿ. ಆಕೆಗೆ ಮನ್ಯಾಗ ಯಾರೂ ನೋವು ಮಾಡ್ಲಾರ್ದಂಗೆ ನೋಡ್ಕೊ ನೀನು. ಯಾರು ಏನಾರ ಅಂದ್ರೆ ಒಂದು ಸ್ವಲ್ಪ ಎದುರಿಸಿ ನಿಂತು ಮಾತಾಡೋದು ಕಲಿ. ಏನು, ನನ್ನ ಮಗಳಿಗೆ ಆ ಮನ್ಯಾಗ ಏನೂ ನೋವು ಆಗದೆ ಇರೋಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ನಿನ್ನನ್ನು ನಂಬಿ ನನ್ನ ಮಗಳನ್ನಲ್ಲಿ ಕಳ್ಸಾಕೊಂತೀನಿ ಅನ್ನೋದು ನಿನಗೆ ನೆನಪಿರಲಿ. ಸರಿ ರೀ ಮಾವರ, ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಕವಿತಾನ ನಾನು ಚಂದನ ತಂಗ ನೋಡ್ಕೋತೀನಿ. ಮನೆಯಾಗಕ್ಕೆ ಏನೋ ಅವಮಾನ ಆಗದೆ ಇರೋಂಗೆ ನಾನು ನೋಡ್ಕೋತೀನಿ. ಕವಿತಾ, ಅಯ್ಯಂದ್ರ ನೀವಿಬ್ರು ಏನೂ ತಲೆ ಕೆಡ್ಸ್ಕೊಬೇಡ್ರಿ. ಈಗ ನಿಮ್ಮ ಡ್ಯಾಡಿ ಹೇಳ್ದಂಗೆ ಕವಿತಾ, ಅಯ್ಯಂದ್ರ ನಿಮ್ಮ ಮಾವಾರು ಹೇಳ್ದಂಗೆ ಒಂದು ಚಲೋ ಬಿಸ್ನೆಸ್ ನಿಮ್ಗೆ ಇನ್ನೊಂದು ವಾರದಲ್ಲಿ ಹಾಕ್ಕೊಡ್ತಾರೆ. ಇವಾಗ ಅದ್ರದ್ದು ಒಂದು ಸ್ವಲ್ಪ ಯೋಚನೆ ಮಾಡಾಕುಂತಾರೆ. ಈಗ ಯಾವ ಬಿಸ್ನೆಸ್ ಹಾಕ್ಕೊಡ್ಬೇಕು ಏನು ಎತ್ತ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಾಕುಂತಾರೆ. ಅದನ್ನೆಲ್ಲ ಯೋಚನೆ ಮಾಡಿ ಒಂದು 15 ದಿನದಲ್ಲಿ ನಿಮಗೆ ಬಿಸ್ನೆಸ್ ಹಾಕ್ಕೊಡ್ತಾರೆ. ಇಬ್ಬರು ಚಂದನದಂಗೆ ಬಿಸ್ನೆಸ್ ನೋಡ್ಕೊಂಡು ಹೋದ್ರೆ ಸಾಕು, ನಿಮ್ಮ ಜೀವನ ಆರಾಮ್ ಸೆಟಲ್ ಆಗಿಬಿಡ್ತೈತಿ. ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಇಬ್ಬರು ಆದಷ್ಟು ಖುಷಿಯಾಗಿರೋದು ಕಡೆ ಅಷ್ಟೇ ಲಕ್ಷ್ಯ ಕೊಡ್ರಿ. ಸರಿ ಆಯಿತು ಮಮ್ಮಿ. ಹೇಗೋ ಡ್ಯಾಡಿ ನನಗೆ ಹೇಳಿದಾರಲ್ಲ, ಅವ್ರಿಗೆ ಎಲ್ಲ ಸಪೋರ್ಟ್ ಮಾಡ್ತೀನಿ ಅಂತ. ಸರಿ ಮಮ್ಮಿ, ನಾವಿನ್ನು ಹೋಗಿ ಬರ್ತೀವಿ ಮಮ್ಮಿ, ಟೈಮ್ ಆಗುತ್ತೆ. ಸರಿ ನಮ್ಮ, ಆಯಿತು. ಹುಷಾರಾಗಿ ಹೋಗ್ಬರ್ರಿ. ಮನೆ ಮುಟ್ಟಿದ ತಕ್ಷಣ ನಂಗೊಂದು ಫೋನ್ ಮಾಡೋದನ್ನು ಮಾತ್ರ ಮರಿಬಾರ್ದು, ಸರಿನಾ? ಸರಿ ಡ್ಯಾಡಿ. ಬಾಯ್ ಮಮ್ಮಿ. ಬಾಯ್ ಡ್ಯಾಡಿ. ಗಂಗಾ, ನಂದು ಸ್ವಲ್ಪ ಹೊರಗಡೆ ಕೆಲಸ ಐತಿ, ನಾನು ಹೋಗಿ ಮುಗಿಸ್ಕೊಂಬರ್ತೀನಿ.
ಅಲ್ಲ ರೀ, ಟ್ರಿಪ್ ಮುಗಿಸ್ಕೊಂಬಂದು ಒಂದು ಸ್ವಲ್ಪ ಕೂಡ ರೆಸ್ಟ್ ಮಾಡಿಲ್ಲ ನೀವು. ಟ್ರಿಪ್ ಮುಗಿಸ್ಕೊಂಬಂದ್ಮೇಲೆ 1 ಅವರ್ ಹಂಗೆ ಮಕ್ಕೊಂಡಂಗೆ ಮಾಡಿದ್ರಿ, ಮತ್ತು ಮಗಳಿಗೆ ಫೋನ್ ಹಚ್ಚಿದ್ರಿ, ಮತ್ತು ಅದು ಮಗಳ ಸಮಸ್ಯೆ ಅದು ಇದು ಅಂತಂದು ರೆಸ್ಟ್ ಮಾಡಿಲ್ಲ. ಇವತ್ತೊಂದು ದಿನ ರೆಸ್ಟ್ ಮಾಡ್ಬರ್ರಿ, ನಾಳೆಯಿಂದ ವಾಪಸ್ ಕೆಲಸ ಚಾಲೂ ಮಾಡಿದ್ರಾತು. ರೆಸ್ಟ ಯಾವ ರೆಸ್ಟು ಬೇಡ. ಮೊದಲು ಮಗಳ ಜೀವನ ಚಂದನ ತಂಗೆ ಸೆಟಲ್ ಆಗಲಿ, ಆಮೇಲೆ ಬೇಕಾದ್ರೆ ಆರಾಮಾಗಿ ಕೂತ್ಕೊಂಡು ರೆಸ್ಟ್ ಮಾಡೋದಕ್ಕೆ ಬರುತ್ತೆ. ಅಲ್ಲ ರೀ, ಹಂಗಂತ ಎಷ್ಟಂತ ಓಡಾಡ್ತೀರಿ? ನಿಮಗೂ ಸುಸ್ತಾಗಿರಲ್ಲನ್ರಿ. ಹೇಳೋದು ಅರ್ಥ ಮಾಡ್ಕೊರಿ. ಇವತ್ತೊಂದು ದಿನ ಒಂದು ಸ್ವಲ್ಪ ಚಂದನ ತಂಗೆ ರೆಸ್ಟ್ ಮಾಡ್ಬರ್ರಿ. ನಾಳೆಯಿಂದ ಬೇಕಾದ್ರೆ ಏನು ಕೆಲಸ ಐತೆ ನೋಡಿ ಅದನ್ನು ಮಾಡಂತ್ರಂತೆ. ಇಲ್ಲಾಂದ್ರೆ ನಿಮ್ಮ ಮಗ ಹೇಳಿದಂದ್ರೆ ಅವನಾರ ಮಾಡ್ತಾನೆ. ಈಗ ನಾನು ಮಾಡಬೇಕಾಗಿರೋ ಕೆಲಸನ ನಾನೇ ಮಾಡಬೇಕು. ಮಗಗೆ ಹೇಳಿದ್ರೆ ಆ ಕೆಲಸ ನಡೆಯಂಗಿಲ್ಲ, ಇನ್ನೊಂದಿಷ್ಟು ಹಾಳಾಗೋಗ್ತೈತಿ. ಇದು ಮಗಳಿಗೆ ಬಿಸ್ನೆಸ್ ಹಾಕ್ಕೊಡ್ಬೇಕಂತ ಇದೀವಲ್ಲ, ಅದ್ರ ಬಗ್ಗೆನೇ ನನ್ನ ಫ್ರೆಂಡ್ಸ್ ಒಂದು ಸ್ವಲ್ಪ ಜನನ ಕರೆದೀನಿ. ಅದಕ್ಕೆ ಒಂದು ಸ್ವಲ್ಪ ಮೀಟಿಂಗ್ ಮಾಡಿ ಯಾವುದು ಬಿಸ್ನೆಸ್ ಚೆನ್ನಾಗಿ ಏನು ಅಂತಂದು ಒಂದು ಸ್ವಲ್ಪ ನಿರ್ಧಾರ ತೊಗೊಂಡು ಬರ್ತೀನಿ. ಅದಕ್ಕೆ ಹೊಂಟೀನಿ ಇವಾಗ, ಅದಕ್ಕೆ ಹೋಗಿ ಬರ್ತೀನ. ಹೌದಾ ರೀ? ಸರಿ ಆಯ್ತು ತಗೋರಿ. ಹಾಕಿದೊಂದು ಹಾಕಿದೊಂದು ಜೀವನನ ಚಂದನ ತಂಗೆ ಸೆಟ್ಲ್ ಮಾಡಿಬಿಟ್ವಿ ಅಂದ್ರೆ ನಮಗೂ ಚಿಂತೆ ಇಲ್ಲದಂಗೆ ಆಗುತ್ತೆ. ಸರಿ ಆಯ್ತು ತಗೋರಿ, ಹೋಗ್ಬರ್ರಿ. ಹುಷಾರು ನೋಡ್ರಿ. ಸರಿ ಆಯ್ತು, ನಾ ಹೋಗಿ ಬರ್ತೀನಿ. ನೀನು ಹುಷಾರು ನೋಡು. ಕೆಲಸದವರು ಮನೆಯ ಕೆಲಸ ಏನು ಮಾಡಾರ ಏನಿಲ್ಲ ಅದೆಲ್ಲ ಒಂದು ಸ್ವಲ್ಪ ನೋಡು. ಕವಿತಾ ನಂಗೆ ಫೋನ್ ಹಚ್ಚಿದ ತಕ್ಷಣ ನಾನು ಹಿಂಗೆ ಹಚ್ತೀನಂತ. ಇಲ್ಲ ನಿನಗೆ ಹಚ್ಚಿಲ್ಲ ಅಂದ್ರೆ ನೀನು ನನಗೆ ಹಚ್ಚು, ಸರಿನಾ? ಸರಿ ಆಯ್ತು ರೀ. ಹೆಂಗೋ ಒಂದು ನನ್ನ ಮಗಳ ಜೀವನ ಒಂದು ಚಂದನ ತಂಗೆ ಸೆಟ್ಲ್ ಆತಂದ್ರೆ ಚಿಂತಿಲ್ಲದಂಗೆ ಆಕೈತಿ. ಅಲ್ಲ, ಇವತ್ತು ಮಧ್ಯಾಹ್ನ ಮೀಟ್ ಆಗಿ ಬಾ ಅಂತ ಹೇಳಿದಾರೆ. ಆದರೆ ನಾನು ಹೆಂಗೆ ಹೋಗ್ಲಾ ಬೇಡ ನನಗಂತೂ ಒಂದು ಗೊತ್ತಾಗ್ತಾನೆ ಇಲ್ಲ. ಅವಾಗ ಬರೀ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳಿದಕ್ಕೆ ನಮ್ಮನೆ ಸಿಟ್ಟಿಗೆ ಏರ್ಬಿಟ್ಲು. ಇನ್ನು ಅಪ್ಪನ ಮುಂದೆ ಏನಾರು ಕೇಳ್ಬಿಟ್ಟೆ ಅಂದ್ರೆ ಅಷ್ಟೇ ನನ್ನನ್ನು ಸಾಯಿಸೇ ಬಿಡ್ತಾಳೆ. ಇನ್ನು ಅಮ್ಮನ ಹತ್ರ ಕೇಳೋಕ್ಕೂ ಭಯನ. ಅವನಿಗಿಂತ ಡೇಂಜರ್ ಅಮ್ಮ. ನಾನು ಏನು ಮಾಡಲಿ, ಹೆಂಗೆ ಹೋಗಲಿ? ಇವಾಗ ಹೊರಗಡೆ ಹೋದೆ ಅಂದ್ರೆ ಅವ್ರನ್ನ ಮೀಟ್ ಆದೆ ಅಂದ್ರೆ ಎದುರುಗಡೆನೇ ಇದ್ರೆ ಒಂದು ಸ್ವಲ್ಪ ಹತ್ತು ಕರೆದು ಹೇಳಿದ್ರೆ ಅವ್ರಿಗೂ ನನ್ನ ಸಿಚುವೇಶನ್ ಏನು ಅನ್ನೋದು ಅರ್ಥ ಆದರೂ ಆಗುತ್ತೆ. ಹಿಂಗೆ ಫೋನಲ್ಲಿ ನಾನೊಂದು ಹೇಳೋದು, ಅವರೊಂದು ಅರ್ಥ ಮಾಡ್ಕೊಳ್ಳೋದು, ಇದು ಯಾವುದೂ ಸರಿ ಆಗೋದೇ ಇಲ್ಲ. ಅಥವಾ ನಾನೇನಾದರೂ ತಪ್ಪು ಮಾಡ್ತಾಯಿದ್ದೀನ? ಅಪ್ಪ ಅವಾಗ ಮೋಸ ಮಾಡಕ್ಕುಂತೀನ? ನನಗಂತೂ ಒಂದು ಗೊತ್ತಾಗ್ತಾನೇ ಇಲ್ಲ. ಏನು ಮಾಡಬೇಕು ಅಂತಲೇ ತಿಳಿತಾ ಇಲ್ಲ ನನಗಂತೂ. ಆದರೆ ಅವರನ್ನು ಬಿಟ್ಟು ನನ್ನ ಕೈನಲ್ಲಿ ಇರೋದಕ್ಕಂತೂ ಆಗೋದೇ ಇಲ್ಲ. ಏನು ಮಾಡಲಿ ನಾನು? ಇವತ್ತು ಹೊರಗಡೆ ಹೋದರೆ ಒಂಥರ ಸಮಸ್ಯೆ, ಹೋಗಲಿಲ್ಲ ಅಂದರೆ ಇನ್ನೊಂದು ಥರ ಸಮಸ್ಯೆ. ಏನು ಮಾಡಲಿ ನನಗಂತೂ ತಿಳಿತಾನೇ ಇಲ್ಲ. ದೇವ್ರೆ, ದಯವಿಟ್ಟು ಏನಾದರೂ ಒಂದು ದಾರಿ ತೋರ್ಸಪ್ಪ. ಮನೆಯಲ್ಲಿ ನೋಡಿದ್ರೆ ಮನೆ ತುಂಬ ಮಂದಿ ಅದಾರ. ಎಲ್ಲರನ್ನೂ ಕಣ್ ತಪ್ಪಿಸಿ ಹೆಂಗೆ ಹೋಗಲಿ? ಆ ಲಲಿತಾ, ಸವಿತಾ, ಅತ್ತಿಗೆಮ್ಮನವರು ಅವರು ಮನೆಯಾಗ ಅದಾರ, ಅಮ್ಮ ಮನೆಯಾಗ ಅದಾಳ, ಅವ್ವ ಮನೆಯಾಗ ಅದಾಳ. ಇವರೆಲ್ಲರೂ ಕಣ್ ತಪ್ಪಿಸಿ ನಾನು ಹೆಂಗೆ ಹೋಗಲಿ? ಅಣ್ಣನರೇನೋ ಹೊಲಕ್ಕೆ ಹೋಗ್ತಾರ, ಅಪ್ಪನೂ ಹೊಲಕ್ಕೆ ಹೋಗ್ತಾನೆ. ಆದರೆ ಇವ್ರು ಉಳ್ಕಿದವರು ಇವ್ರು ಕಣ್ ತಪ್ಪಿಸಿ ಹೆಂಗೆ ಹೋಗಲಿ ನಾನು? ದೇವ್ರೆ, ದಯವಿಟ್ಟು ಏನಾದರೂ ಒಂದು ದಾರಿ ತೋರ್ಸಪ್ಪ ನನಗೆ. ಏನು ತಲೆ ಓಡ್ತಾನೆ ಇಲ್ಲ ನನಗೆ. ಗೌರಿ ಇಲ್ಲೇ ಕೂತ್ಕೊಂಡಿದ್ದಾಳೆ. ನಿನ್ನೆ ಅತ್ತೆ ಕಾಲ್ ಮಾಡಿ ಹೇಳಿದ್ದೆಲ್ಲ ನಿಜ ಹಂಗಾರ. ಈಕೆ ನಿಜವಾಗ್ಲೂ ಲವ್ ಮಾಡಾಕುಂತಾಳ ಅಥವಾ ಇಲ್ಲೋ ಅನ್ನೋದನ್ನು ಹೆಂಗೆ ಕಂಡುಹಿಡಿಯೋದು? ಸದ್ಯಕ್ಕೆ ಇವಾಗ ಯಾರೂ ಮನೆಯಲ್ಲಿ ಹೊರಗಡೆ ಅಂತೂ ಇಲ್ಲ. ಇವಾಗಲೇ ಕ್ಲಿಯರ್ ಮಾಡ್ಕೋತೀನಿ. ಕವಿತಾ, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದೀಯಾ? ಒಳಗಡೆ ಹೋಗು. ರಾಜು ಅವರೇ, ನೀವು ಒಳಗಡೆ ಹೋಗಿ ರೆಸ್ಟ್ ಮಾಡ್ತಾಯಿರಿ. ನಾನು ಒಂದೇ ನಿಮಿಷ ಒಂದು ಸ್ವಲ್ಪ ಫೋನಲ್ಲಿ ಮಾತಾಡೋದಿದೆ. ಡ್ಯಾಡಿ ಮಮ್ಮಿ ಕಾಲ್ ಮಾಡಬೇಕಲ್ಲ, ಸೊ ಅವ್ರ ಜೊತೆ ಕಾಲ್ ಮಾಡಿ ಮಾತಾಡಿ ನಾನು ಒಳಗಡೆ ಬರ್ತೀನಿ, ಸರಿನಾ? ಸರಿ ಕವಿತಾ, ಆಯಿತು. ಹಾಗಾದ್ರೆ ಹಂಗೆ ಮಾಡಿ ಬೇಗ ಬಂದುಬಿಡು, ರೆಸ್ಟ್ ಮಾಡತ್ತೆ ಅಂತ. ಟಯರ್ಡ್ ಆಗಿರುತ್ತೆ ಜರ್ನಿ ಮಾಡಿ. ಸರಿ ಆಯ್ತು ರೀ. ಗೌರಿ ಅತ್ತಿಗೆ, ನೀವು ಯಾವಾಗ ಬಂದ್ರಿ ಊರಿಂದ? ಇವಾಗ ತಾನೇ ಬಂದೆ ನೋಡಿ ಗೌರಿ. ಬಂದ ತಕ್ಷಣ ನಿನ್ನನ್ನೇ ನೋಡಿದೆ. ನೀನು ಯಾಕೋ ಏನು ಆಕಾಶನೇ ತಲೆ ಮೇಲೆ ಬಿದ್ದೋರಂಗೆ ಕೂತ್ಕೊಂಡಿದ್ದೆಲ್ಲ, ಅದಕ್ಕೆ ಏನಾಯಿತು, ಏನು ಸಮಸ್ಯೆ ಅಂತ ಕೇಳೋಣ ಅಂತ ಒಳಗಡೆ ಕೂಡ ಹೋಗಿಲ್ಲ ನೋಡಿ. ನಾನು ಇಲ್ಲೇ ಸೀದಾ ನಿನ್ನ ಹತ್ರನೇ ಬಂದೆ. ಹೌದಾ ಅತ್ತಿಗೆ? ಇಲ್ಲ ಅತ್ತಿಗೆ, ಹಾಗೇನೇನು ಸಮಸ್ಯೆ ಇಲ್ಲ. ಒಂದು ಸ್ವಲ್ಪ ಎಕ್ಸಾಮ್ ಹತ್ತಿರ ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಟೆನ್ಷನ್ ಆಗಿತ್ತು ಅಷ್ಟೇ. ಅದನ್ನು ಬಿಟ್ಟರೆ ಮತ್ತೇನೂ ಇಲ್ಲ ಅತ್ತಿಗೆ. ಗೌರಿ, ನನ್ನ ಹತ್ರ ಏನು ಮುಚ್ಚಿಡೋದಕ್ಕೆ ಹೋಗಬೇಡ ನೋಡು. ನಾನಿಂದು ಅತ್ತಿಗೆ ಅಷ್ಟೇ ಅಲ್ಲ, ನಾನಿಂದು ಫ್ರೆಂಡ್ ಅಂತ ತಿಳ್ಕೊ. ನೀನು ಏನೇ ಸಮಸ್ಯೆನಲ್ಲಿದ್ರೂ ನಿನಗೆ ನಾನು ಸಹಾಯ ಮಾಡ್ತೀನಿ. ನನ್ನ ಮೇಲೆ ನಂಬಿಕೆ ಇಡು. ಈ ಮನೆಯಲ್ಲಿ ನಿನಗೆ ಯಾರು ಎದುರು ನಿಂತರೂ ನಿನ್ನ ಸಪೋರ್ಟ್ ಯಾವತ್ತೂ ನಾನದೀನಿ. ನೀನು ಮಾತ್ರ ಯಾವುದಕ್ಕೂ ಹೆದರ್ಕೊಳಕ್ಕೆ ಹೋಗಬೇಡ. ಧೈರ್ಯವಾಗಿ ಹೇಳು, ಏನಾಯಿತು, ಏನು ಸಮಸ್ಯೆ ಹೇಳು, ಪರವಾಗಿಲ್ಲ.
ಅಯ್ಯೋ ಅದಕ್ಕೆ ಹಾಗೇನಿಲ್ಲ, ಆ ಥರ ಏನೋ ಸಮಸ್ಯೆ ಇಲ್ಲ, ನಾ ಆರಾಮಾಗಿದ್ದೀನಿ. ಅದೇ ಹೇಳಿದೆಲ್ಲ ಒಂದು ಸ್ವಲ್ಪ ಎಕ್ಸಾಮಿಂದು ಟೆನ್ಷನ್ ಅಂತ ಅಷ್ಟೇ, ಮತ್ತೇನಿಲ್ಲ. ನೋಡು ಗೌರಿ, ನೀನೇನು ನನಗೆ ಹೇಳಲಿಲ್ಲ ಅಂದ್ರೆ ನನಗೇನು ಗೊತ್ತಾಗೋದೇ ಇಲ್ಲ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡ. ನಿನ್ನೆ ಅತ್ತೆ ಕಾಲ್ ಮಾಡಿದರು, ನೈಟ್ ಮಾತಾಡಿದರು ಮನೆಯಲ್ಲಿ ಏನೇನಾಗಿದೆ ಏನಿಲ್ಲ ಸಮಸ್ಯೆ ಅಂತ, ಗೊತ್ತಾ? ಎಲ್ಲ ಸಮಸ್ಯೆನೂ ನಿನ್ನೆ ರಾತ್ರಿನೇ ಅತ್ತೆ ನಂಗೆ ಕಾಲ್ ಮಾಡಿ ಹೇಳಿದರು. ಅದಕ್ಕೆ ನನಗೆ ಮನಸ್ಸು ತಡಿಲಾರ್ದೆ ಓಡಿ ಬಂದಿದ್ದೀನಿ, ಗೊತ್ತಾ? ನಿನ್ನ ಜೊತೆ ಮಾತಾಡಿದ್ರೆ ಆಯ್ತಂತ. ನಿಜ ಹೇಳಬೇಕಂದ್ರೆ ಇನ್ನೂ ಒಂದು 2-3 ದಿನ ನನ್ನ ತವ್ರ ಮನೆಯಲ್ಲಿನೇ ಆರಾಮಾಗಿದ್ವರೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ನಿನ್ನೆ ಅತ್ತೆ ಮಾತಾಡಿದ್ದು ನೋಡಿ ನನಗೆ ಒಂಥರ ಬೇಜಾರಾದಂಗಾಗಿ ಯಾವಾಗ ನೀನು ನೋಡ್ತೀನೋ ಏನು ಅಂತ ಇಲ್ಲಿ ತನಕ ಓಡಿ ಬಂದಿದ್ದೀನಿ, ಗೊತ್ತಾ? ನೀ ನೋಡಿದರೆ ನನ್ನ ಹತ್ರನೇ ಏನು ಶೇರ್ ಮಾಡ್ಕೋತಾ ಇರಲ್ಲ. ಅದಕ್ಕೆ ಏನು ಹೇಳ್ತಾ ಇದ್ದೀರಾ ನೀವು? ಹ್ಞೂ ಗೌರಿ, ಮನೆಯಲ್ಲಿ ನಿನ್ನ ಮೇಲೇನೋ ಅನುಮಾನ ಬಂದಿದೆ ಅಂತಲ್ಲ, ನೀನೇನೋ ಲವ್ ಮಾಡ್ತಾ ಇದೆಯಾ ಹಂಗೆ ಹಿಂಗೆ ಅಂತಂದು ಅತ್ತೆ ನಿನ್ನೆ ಕಾಲ್ ಮಾಡಿ ಅದನ್ನೇ ಹೇಳಿ ಆಡ್ತಾಯಿದ್ರು. ನೀನೇನು ಯಾರನ್ನೂ ಇಷ್ಟಪಡ್ತಾಯಿದ್ದೆ. ನನ್ನ ಗೌರಿ ಹಾಗೇನು ಯಾರನ್ನೂ ಇಷ್ಟಪಡ್ತಾ ಇರಲ್ಲ, ಹಾಗೇನಿಲ್ಲ. ನನ್ನ ಮಗಳ ಮೇಲೆ ಸುಮ್ಮನೆ ಏನೇನೋ ಅಪವಾದ ಹೊರಿಸಿದ್ದಾರೆ ಅಂತ ಏನೇನೋ ಒಟ್ಟಿನಲ್ಲಿ ಅತ್ತೆ ಮನೆಯಲ್ಲಿ ನಡೆದಿದ್ದೆಲ್ಲ ವಿಷಯನೂ ಹೇಳಿದರು. ಇವಾಗ ಹೇಳು, ಏನು ಸಮಸ್ಯೆ ಏನು ಅಂತ? ನೀನೇನು ಹೆದರ್ಕೊಳ್ಳೋದಕ್ಕೆ ಹೋಗಬೇಡ, ನಿನ್ನ ಸಪೋರ್ಟಿಗೆ ನಾನಿದ್ದೀನಿ. ಎದಕ್ಕೆ ಹೆದರ್ತೀಯ ನೀನು? ಹೇಳು ಏನು ಸಮಸ್ಯೆ ಅಂತ.